ಪಶ್ಚಿಮ ಬಂಗಾಳದಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಯಾಕೆಂದರೆ BJP ಈಗಾಗಲೇ ಪೂರ್ಣ ಬಹುಮತದ ಸರ್ಕಾರ ರಚನೆ ಮಾಡೋದಕ್ಕೆ ಎಲ್ಲವೂ ಕೂಡ ರೆಡಿಯಾಗಿದೆ. ಪೂರ್ಣ ಬಹುಮತವನ್ನು ಬಂಗಾಳದ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಮಾತ್ರ CM ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಡೋದಿಲ್ವಂತೆ. ಪಶ್ಚಿಮ ಬಂಗಾಳದಲ್ಲಿ BJP ಗೆಲ್ತಾ ಇದ್ದಂತೆ ಮಮತಾ ಬ್ಯಾನರ್ಜಿ ಅವರು ವೋಟ್ ಚೋರಿ ಆರೋಪವನ್ನು ಮಾಡಿದ್ದಾರೆ. EVMಗಳನ್ನು ಬದಲಿಸಿದ್ದಾರೆ. SIR ಹೆಸರಲ್ಲಿ 90 ಲಕ್ಷ TMC ಮತಗಳನ್ನು ಕಿತ್ತಾಕಿದ್ದಾರೆ. TMC ಪಕ್ಷ ಗೆಲ್ಲಬೇಕಿದ್ದ 100 ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ಆಗಿದೆ. ಇವೆಲ್ಲ BJP ಮತ್ತು ಚುನಾವಣಾ ಆಯೋಗ ಸೇರಿ ನಡೆಸಿರುವಂತಹ ಸೆಟ್ಟಿಂಗ್ ಅಂತ ಆರೋಪವನ್ನು ಮಾಡಿದ್ದಾರೆ. CEC became the villain of this election to loot the democratic rights of the people and to loot the EVM machine. After voting EVM machine, 80 to 95% is the charge. How it is possible? Before 2 days of election, by please, আপনারা একটু কথা বলুন. Before 2 days of election, they started arresting our people like anything. They started raid in everywhere. And they changed all the IC to OC to SGO to DM to IPS, all IPS, IS, WBCS, WBPS, all they changed. And they selected from their party. And BJP played the game directly with the election commission. It's a betting, you can say, the got of betting between BJP and the election commission. ಇಷ್ಟಕ್ಕೆ ಮಮತಾ ಬ್ಯಾನರ್ಜಿ ಅವರು ಸುಮ್ಮನಾಗಿಲ್ಲ. ನಾನು ಚುನಾವಣೆಯಲ್ಲಿ ಸೋತಿಲ್ಲ, ನೈತಿಕವಾಗಿ ನನಗೆ ಸೋಲು ಎದುರಾಗಿಲ್ಲ, ಹೀಗಾಗಿ CM ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸಂವಿಧಾನ ಇದೆ, ನಿಮಗೆ ರಾಜೀನಾಮೆ ಕೊಡಿಸುತ್ತೆ ಬಿಡಿ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. আমি রেজিগনেশনটা করতাম, এখন তো কোশ্চেন ডাজন্ট অ্যারাইজ। জোর করে দখল করে যদি কেউ মনে করে যে আমি কি রেজিগনেশন দিতে হবে, নো, নট দ্যাট। নাও অলসো আই ওয়ান্ট টু সে দ্যাট we didn't lose the election. It is their forceful attempt to defeat us. पार्टी प्रवक्ता बताएगा, कॉन्स्टिट्यूशन में सब लिखा हुआ है, ज्यादा बोलने का जरूरत नहीं। ಮಮತಾ ಬ್ಯಾನರ್ಜಿ ನೇರವಾಗಿ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷದವರು EVMಗಳನ್ನು ಬದಲಿಸಿ ವೋಟ್ ಚೋರಿ ಮಾಡಿದ್ದಾರೆ ಅಂತ DG ಮಾತನ್ನೇ ಪುನರುಚ್ಚರಿಸಿದರು. BJP is winning, nothing else. So we have to accept in totality. So BJP victory is the man of the match and the man of the series is Ganesh Kumar only. No, setback is definitely in Assam we should have done better. Again, thanks to Ganesh Kumar. It's not just because we have lost and we are trying to say it is Ganesh Kumar. भारतीय जनता पार्टी ने जिस तरह से जनतंत्र को हाईजैक कर लिया है, हत्या कर दी है जनतंत्र की, कहीं पूरे देश में कोई पार्टी जीत के आ जाए, इनको कोई फर्क नहीं पड़ता। उसके बाद ED से, CBI से, पैसे से MLA तोड़ लेते हैं, पार्टियां तोड़ लेते हैं, सरकारें गिरा देते हैं, जेल भेज देते हैं, हर किस्म की वोट काट देते हैं, वोट ऐड करा देते हैं। ನಿನ್ನೆ ಗೆದ್ದವರು ಇವತ್ತು ಸೋಲ್ತಾರೆ, ಇವತ್ತು ಗೆದ್ದವರು ನಾಳೆ ಸೋಲ್ತಾರೆ. ರಾಜಕೀಯದಲ್ಲಿ ಸೋಲು ಗೆಲುವಿನ ಮಧ್ಯೆ ಆರೋಪಗಳು ಸರ್ವೇ ಸಾಮಾನ್ಯ ಇರುವಂಥದ್ದು. ಸದ್ಯಕ್ಕೆ ಬಂಗಾಳದಲ್ಲಿ BJP 207 ಕ್ಷೇತ್ರಗಳಲ್ಲಿ ಕಮಾಲ್ ಮಾಡಿದೆ. ಈಗೇನಿದ್ರು ಸರ್ಕಾರ ರಚಿಸಬೇಕು, ಆದರೆ ಬಂಗಾಳದ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದರ ಬಗ್ಗೆ ಕುತೂಹಲವನ್ನು ಭಾರತೀಯ ಜನತಾ ಪಕ್ಷ ಹಾಗೆ ಉಳಿಸ್ಕೊಂಡಿದೆ. ಯಾಕಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ರೇಸ್ನಲ್ಲಿ ಮೊದಲಿಗರು ಅಂತ ಹೇಳಿದರೆ 2 ಕ್ಷೇತ್ರಗಳಲ್ಲಿ ಗೆದ್ದು 2 ಬಾರಿ ಮಮತಾ ಬ್ಯಾನರ್ಜಿ ಅವರನ್ನು ನೇರವಾಗಿ ಎದುರುಗಡೆ ನಿಂತು ಸೋಲಿಸಿರುವಂತಹ ಸುವೇಂದು ಅಧಿಕಾರಿ ಮುಖ್ಯವಾಗಿರುವಂತಹ. ಹಾಗೆಯೇ ಬಂಗಾಳದ ಹಿರಿಯ ನಾಯಕ ದಿಲೀಪ್ ಘೋಷ್, BJPಯ ಬಂಗಾಳದ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರನ್ನು ಅಧ್ಯಕ್ಷ ಮಾಡಿರುವಂಥದ್ದು ಕೂಡ ಬಹಳ ನಿರ್ಣಾಯಕವಾಗಿತ್ತು ಈ ಗೆಲುವಿನ ವಿಚಾರದಲ್ಲಿ. ಹೀಗೆ ಹಲವರು CM ರೇಸ್ನಲ್ಲಿದ್ದಾರೆ. ಹೀಗಾಗಿ ಬಂಗಾಳದಲ್ಲಿ ಅಚ್ಚರಿ ಅಭ್ಯರ್ಥಿನ BJP ಏನಾದರೂ ಮುಖ್ಯಮಂತ್ರಿಯಾಗಿ ಘೋಷಿಸುತ್ತಾ ಈ ಕುತೂಹಲ ಇದ್ದೇ ಇದೆ. ಯಾಕಂದರೆ ಅವರು ಬೇರೆ ರಾಜ್ಯಗಳಲ್ಲಿ ಇಂಥದ್ದನ್ನು ಮಾಡಿದ್ದಾರೆ. ಸದ್ಯಕ್ಕೆ CM ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ BJP ವೀಕ್ಷಕರು ಬಂಗಾಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರಾಗಿ ಅಮಿತ್ ಶಾ, ಸಹ ವೀಕ್ಷಕರಾಗಿ ಮೋಹನ್ ಚರಣ್ ಮಾಂಝಿ ನೇಮಕ ಆಗಿದೆ. ನಾಳೆ ರಾಜನಾಥ್ ಸಿಂಗ್ ಅವರು ಕೂಡ ಬಂಗಾಳಕ್ಕೆ ತೆರಳಲಿದ್ದಾರೆ. BJP ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನಿಸ್ತಾರೆ. ಎಲ್ಲ ಓಕೆ ಆದರೆ ಮೇ 9ರಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನದಂದು ಪ್ರಮಾಣ ವಚನವನ್ನು ಬೋಧಿಸುವಂತಹ ಕಾರ್ಯಕ್ರಮ ನಡೆಯಲಿದೆ.
ಏನೇ ಆದರೂ ಬಂಗಾಳದಲ್ಲಿ RSS ತಳಮಟ್ಟದಿಂದ ನಡೆಸಿದಂತಹ ಸಂಘಟನೆ, ಬಿಜೆಪಿಯವರು ನಡೆಸಿರುವಂತಹ ಹೋರಾಟ, ವಾಜಪೇಯಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೆಸರುಗಳು, ಬಂಗಾಳದಲ್ಲಿ ಬಿಜೆಪಿ ಸರ್ಕಾರವನ್ನು ಬದಲಿಸಬೇಕು ಅನ್ನುವಂತಹ ರೀತಿಯಲ್ಲಿ ಜನ ಬಯಸಿದಂತಹ ನಿರ್ಧಾರ, ಇವೆಲ್ಲವೂ ಕೂಡ ಬಿಜೆಪಿಯ ಕನಸನ್ನು ನನಸು ಮಾಡಿರುವಂಥದ್ದು.